ಕೋಟ್ಯಾಂತರ ಭಕ್ತರು ಕಣ್ಣಿಗೊತ್ತಿ ತಿನ್ನುವಂತಹ ಲಡ್ಡು ಪ್ರಸಾದ ಅಪವಿತ್ರವಾಗಿದೆ. ತಿರುಪತಿ ತಿರುಮಲ ದೇಗುಲ ಶುದ್ಧೀಕರಣಕ್ಕೆ ಶೀಘ್ರವೇ ಕುಂಭಾಭಿಷೇಕವನ್ನ ಮಾಡ್ತಾರೆ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಪವಿತ್ರವಾಗಿರುವಂತಹ ಬೆನ್ನಲ್ಲೇ ಈಗ ಸಂಪ್ರೋಕ್ಷಣಾ ಕಾರ್ಯಕ್ಕೆ ಸಿದ್ಧತೆ ಆಗ್ತಿದೆ. ಏಡುಕೊಂಡಲವಾಡ ಗೋವಿಂದನ ದೇಗುಲ ಸಂಪೂರ್ಣ ಶುದ್ಧೀಕರಣಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಶುದ್ಧೀಕರಣಕ್ಕೆ ಕುಂಭಾಭಿಷೇಕವನ್ನ ನಡೆಸಲು ಟಿಟಿಡಿಯಿಂದ ಈಗ ಭರದ ಸಿದ್ಧತೆಗಳು ನಡೀತಾ ಇದೆ. ಸನಾತನ ಧರ್ಮದ ವಿದ್ವಾಂಸರ ಜೊತೆ ಚರ್ಚಿಸಿ ಮುಂದೆ ಸಂಪ್ರೋಕ್ಷಣಾ ಕಾರ್ಯವನ್ನ ಮಾಡ್ತಾರಂತೆ. ತಿಮ್ಮಪ್ಪನ ದೇಗುಲ ಶುದ್ಧೀಕರಣ ಮಾಡ್ತೇವೆ ಅಂತ ಆಂಧ್ರ ಸಿಎಂ ನಾಯ್ಡು ಹೇಳಿದ್ದಾರೆ. ಈಗ ತಿಮ್ಮಪ್ಪನಿಗೆ ಆಗಿರುವಂತಹ ಅಪಚಾರವನ್ನ ಸರಿ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಹಿಂದೂ ಧರ್ಮದ ಉನ್ನತ ಪಂಡಿತರೊಂದಿಗೆ ಚರ್ಚೆಯನ್ನ ನಡೆಸುತ್ತಿದ್ದೇವೆ. ದೇಗುಲ ಶುದ್ಧೀಕರಣಕ್ಕೆ ಅರ್ಚಕರು ಮತ್ತು ಮಠಾಧೀಶರೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ. ಪ್ರತಿ ಧರ್ಮಕ್ಕೂ ಕೂಡ ಅವರದ್ದೇ ಆದಂತಹ ಪಾವಿತ್ರತೆ ಇರುತ್ತೆ, ಅದನ್ನ ಕಾಪಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ವಿಧಿಬದ್ಧವಾದ ಶುದ್ಧೀಕರಣ ಕಾರ್ಯ ನಡೆಸಲು ವಿದ್ವಾಂಸರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಜಿಯರ್ಗಳು ಕಂಚಿ ಮಠಾಧಿಪತಿಗಳ ಜೊತೆಯೂ ಕೂಡ ಚರ್ಚೆ ನಡೆದಿದೆ. ದೇಗುಲಗಳ ಪಾವಿತ್ರೆ ಮತ್ತು ಭಕ್ತರ ಭಾವನೆಗಳನ್ನ ನಾವು ಗೌರವಿಸುತ್ತೇವೆ ಅಂತ ಹೇಳಿದ್ದಾರೆ. ದೇಗುಲ ಶುದ್ಧೀಕರಣದ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾಹಿತಿಯನ್ನ ಕೊಟ್ಟಿದ್ದಾರೆ. ದೇಶದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವಂತಹ ತಿರುಪತಿಯ ತಿಮ್ಮಪ್ಪನ ದೇಗುಲದಲ್ಲಿ ಪವಿತ್ರವಾಗಿ ಬಹಳ ವಿಶೇಷವಾಗಿ ಕೊಡುಮಾಡುವಂತಹ ದೇವಾಲಯದ ಪ್ರಸಾದ ಲಡ್ಡು ಪ್ರಸಾದ. ಆದ್ರೆ ಲಡ್ಡು ಪ್ರಸಾದದ ತಯಾರಿಕೆಯಲ್ಲಿ ಕಲಬೆರಕೆ ಆಗಿದೆ ಇರುವಂತಹ ವಿಚಾರ ಭಾರಿ ಸದ್ದು ಮಾಡಿತ್ತು. ಇದು ಕಲಬೆರಕೆ ಆಗಿರೋದು ದೃಢವಾಗ್ತಿದ್ದಂತೆ ಈಗ ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಕೂಡ ಧಕ್ಕೆ ಆಗಿಬಿಟ್ಟಿದೆ. ಜೊತೆಯಲ್ಲಿ ಅಪವಿತ್ರ ಆಗಿದೆ. ಹೀಗಾಗಿ ತಿರುಪತಿ ತಿರುಮಲ ದೇಗುಲ ಶುದ್ಧೀಕರಣಕ್ಕೆ ಶೀಘ್ರವೇ ಕುಂಭಾಭಿಷೇಕವನ್ನ ನಡೆಸ್ತಾರಂತೆ. ತಿಮ್ಮಪ್ಪನ ಲಡ್ಡು ಪ್ರಸಾದ ಅಪವಿತ್ರವಾಗಿರುವಂತಹ ಬೆನ್ನಲ್ಲೇ ಸಂಪ್ರೋಕ್ಷಣಾ ಕಾರ್ಯಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. ಏಡುಕೊಂಡಲವಾಡ ಗೋವಿಂದನ ದೇಗುಲ ಸಂಪೂರ್ಣ ಶುದ್ಧೀಕರಣ ಮಾಡ್ತಾರಂತೆ. ಹೀಗಾಗಿನೇ ಕುಂಭಾಭಿಷೇಕವನ್ನ ನಡೆಸಲು ಟಿಟಿಡಿಯಿಂದ ಭರದ ಸಿದ್ಧತೆ ಆಗ್ತಿದೆ. ಇನ್ನು ಯಾವ ರೀತಿಯಾಗಿ ಶುದ್ಧೀಕರಣವನ್ನ ಮಾಡಬೇಕು, ದೇಗುಲಕ್ಕೆ ಅಪವಿತ್ರ ಆಗಿಬಿಟ್ಟಿದೆ. ಹೀಗಾಗಿನೇ ಸನಾತನ ಧರ್ಮದ ವಿದ್ವಾಂಸರ ಜೊತೆ ಕೂಡ ಚರ್ಚೆಯನ್ನ ಮಾಡ್ತಿದ್ದಾರಂತೆ. ತಿಮ್ಮಪ್ಪನ ದೇಗುಲ ಶುದ್ಧೀಕರಣ ಮಾಡ್ತೇವೆ ಅಂತ ಆಂಧ್ರ ಸಿಎಂ ನಾಯ್ಡು ಹೇಳಿದ್ದಾರೆ. ಇನ್ನು ತಿಮ್ಮಪ್ಪನಿಗೆ ಆಗಿರುವಂತಹ ಅಪಚಾರವನ್ನ ಸರಿಪಡಿಸಬೇಕು. ಹಿಂದೂ ಧರ್ಮದ ಉನ್ನತ ಪಂಡಿತರೊಂದಿಗೆ ಚರ್ಚೆಯನ್ನ ನಡೆಸುತ್ತಿದ್ದೇವೆ ಅಂತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ದೇಗುಲ ಶುದ್ಧೀಕರಣಕ್ಕೆ ಅರ್ಚಕರು, ಮಠಾಧೀಶರು, ಇನ್ನು ಬೇರೆ ಬೇರೆ ಉನ್ನತ ವಿದ್ವಾಂಸರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ. ಯಾವ ರೀತಿಯಾಗಿ ಈಗ ಶುದ್ಧೀಕರಣ ಕೆಲಸಗಳ ಆಗಬೇಕು, ವಿಧಿಬದ್ಧವಾದಂತಹ ಶುದ್ಧೀಕರಣ ಕಾರ್ಯವನ್ನ ನಡೆಸಲು ಚರ್ಚೆಯನ್ನ ನಡೆಸಿದ್ದಾರೆ. ದೇಗುಲಗಳ ಪಾವಿತ್ರ್ಯ ಮತ್ತು ಭಕ್ತರ ಭಾವನೆಗಳನ್ನು ನಾವು ಗೌರವಿಸುತ್ತೇನೆ ಅಂತ ದೇಗುಲಕ್ಕೆ ಈಗ ಶುದ್ಧೀಕರಣ ಕಾರ್ಯವನ್ನು ಮಾಡಲು ಸಿದ್ಧರಾಗಿದ್ದಾರೆ. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಈ ಕುರಿತಂತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.